ಯಾಕೋ ಅಪ್ಪಯ್ಯ ಇವತ್ತು ಸರಿಯಾಗಿ ಊಟನೇ ಮಾಡಿದ್ದೀನಿ ಅಲ್ವೇನವಾ? ಹೌದು ಕಣ, ಯಾಕೋ 2 ದಿನದಿಂದ ಸರಿಯಾಗಿ ಊಟನೇ ಮಾಡ್ತಾ ಇಲ್ಲ. ಅಜ್ಜಿನೂ ಹೊಸಿ ಸಾರು ಬಿಡು. ಸಿದ್ದು, ಏನವ? ನಿಂಗಿಷ್ಟ ಅಂತ ಕೋಳಿ ಸಾರು ಮಾಡಿದ್ದೀನಿ, ಊಟ ಮಾಡಬಾರೋ? ನಂಗೆ ಬೇಡ ಕಣವ. ಯಾಕೋ ಬೇಡ? ಹೊಟ್ಟೆ ಸರಿ ಇಲ್ವಾ? ಹಂಗೆಲ್ಲ ಏನೂ ಇಲ್ಲ. ನಾನು ಹೊಸ ದಿನ ಈ ಚಿಕನು ಮಟನು ಎಲ್ಲ ತಿನ್ನಕ್ಕಿಲ್ಲ. ಏಯ್, ಇದೆಲ್ಲ ಹಿಂಗಂತ ಇದೆಯೇ? ಮನೇಲಿ ಕೋಳಿ ಸಾರು ಬಾಡಿನ ಹೆಸರು ಮಾಡಿದ್ರೆ ತಂಗ್ಳ ಇದ್ರು ನನಗೆ ಮಾಡ್ಗವ, ಯಾರಿಗೂ ಕೊಡ್ಬೇಡ, ನಾನೇ ತಿಂತೀನಿ ಅಂತಿದ್ದೆ. ಈಗ ನೋಡ್ರಿ ಯಾಕೆ ಹಿಂಗೆ ಹೇಳ್ತಾ ಇದ್ದಿ? ಅದೇ ನನಗೂ ಅರ್ಥ ಆಗ್ತಿಲ್ಲ. ಯಾಕೋ ಸಿದ್ದು? ಅವ ಮೇಡಮ್ ಅವ್ರ ವ್ರತ ಮುಗಿಯೋ ಗಂಟ ನಾನೇನು ತಿನ್ನೋದಿಲ್ಲ. ಅವ್ರೇನು ತಿಂತಾರೋ ನಾನು ಅದನ್ನೇ ತಿಂತೀನಿ. ಅವಳು ವ್ರತ ಮಾಡ್ತಿದ್ದಾಳೆ, ಪಥ್ಯದಲ್ಲಿದ್ದಾಳೆ, ಅದಕ್ಕೆ ನೀನ್ ಯಾಕೋ ತಿಂದೆ ಕೂತಿರ್ತೀಯ? ನೀನೇ ಹೇಳ್ದಲ್ವಾ ಅವ್ರು ಇದೆಲ್ಲ ಮಾಡ್ತಾ ಇರೋದು ನನಗೋಸ್ಕರ ಅಂತ. ನಾನು ಚೆಂದಾಗಿರ್ಬೇಕು ಅಂತ ಅವ್ರು ಇಷ್ಟೆಲ್ಲ ಕಷ್ಟಪಡುವಾಗ ನಾನು ಮಾತ್ರ ಎಲ್ಲನೂ ಉಣ್ಕೊ ತಿನ್ಕೊ ಸುಖವಾಗಿರೋದಕ್ಕೆ ನಂಗೆ ಮನಸ್ಸೇ ಬತ್ತಲ್ಲ ಕಣವಾ. ನಾನು ಅವ್ರು ಮಾಡಿರೋ ಗಂಜಿ ಕುಡ್ದಿದ್ದೀನಿ, ನೀವು ಊಟ ಮಾಡಿ, ನಂಗೆ ಇದೆಲ್ಲ ಏನೂ ಬೇಡ. ಸಿದ್ದು, ಅವಳು ತಿನ್ನಲ್ಲ ಅಂತ ಹೇಳ್ಬಿಟ್ಟು ನೀನ್ ತಿಂದೇ ಇದ್ರೆ ಸ್ವರ್ಗ ಹೋಗ್ತೀಯ ಕಣೋ. ಏನು ತಿಂದೆ ಮೇಡಮ್ ಅವರು ಸ್ವರ್ಗೈತಾರ ಅಲ್ವೇನವಾ? ನಾನು ಮಾತ್ರ ಹೆಂಗೆ ನೆಮ್ಮದಿಯಾಗಿ ತಿನ್ಕೊಂಡಿರೋಕ್ಕಾದದು? ಇನ್ಮೇಲೆ ಮೇಡಮ್ ಅವ್ರು ಏನು ತಿಂತಾರೋ ನಾನು ಅದನ್ನೇ ತಿಂತೀನಿ. ಅವ್ರು ಗಂಜಿ ಕುಡಿದ್ರೆ ನಾನು ಗಂಜಿ ಕುಡಿತೀನಿ, ಅವ್ರ ಅನ್ನ ತಿಂದರೆ ನಾನು ಅನ್ನನೇ ತಿಂತೀನಿ. ನೀವಾದ್ರೂ ಒಂದು ಸ್ವಲ್ಪ ಸಿದ್ದು ಬುದ್ಧಿ ಹೇಳಿ. ನೀವಿಬ್ರು ತಿಂತಾ ಇರಿ, ನಾನು ಹೋಗಿ ಅವ್ನಿಗೊಂದು ಲೋಟ ಹಾಲು ಕೊಟ್ಟು ಬರ್ತೀನಿ.